ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಯಾಗಮಂಟಪದಲ್ಲಿ ಶೌನಕರ ಮುಂದೆ ಉಗ್ರಶ್ರವ ಸೌತಿಗಳು ಅವರ ಮಕ್ಕಳಾಗಿರತಕ್ಕಂಥ ಸೂತ ಪುರಾಣಿಕರು ಮಹಾಭಾರತದ ಕಥೆಯ ಉಪಕ್ರಮವನ್ನು ಆರಂಭ ಮಾಡಿದ್ದಾರೆ. ಹಾಗೆ ಆರಂಭ ಮಾಡ್ತಾ ಈ ಮಹಾಭಾರತವನ್ನು ಸೃಷ್ಟಿ ಮಾಡಿರತಕ್ಕಂಥ ವಿರಚಿತರಾಗಿರ್ತಕ್ಕಂಥ ವ್ಯಾಸ ಮಹರ್ಷಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ವ್ಯಾಸರು ಅವರು ಉತ್ಪತ್ತಿ ಹೇಗೆ ಆಯಿತು ಅನ್ನತಕ್ಕಂಥದ್ದನ್ನು ಹೇಳಿ, ಯಮುನಾ ನದಿ ತೀರದಲ್ಲಿ ಅವರ ಜನ್ಮವಾದ್ದರಿಂದ ಕೃಷ್ಣದ್ವೈಪಾಯನ ಅನ್ನತಕ್ಕಂಥ ಹೆಸರು ಅವರಿಗೆ ಅಂತ. ದ್ವೈಪಾಯನ ಯಮುನಾ ನದಿಯ ನಡುಗಡ್ಡೆಯಲ್ಲಿ ಹುಟ್ಟಿದ್ದರಿಂದ ಕೃಷ್ಣದ್ವೈಪಾಯನ, ಕೃಷ್ಣ ಅಂತ ಹೆಸರು ಬಂದಿದ್ದಕ್ಕೆ ಕಾರಣ ಅವರು ಕಪ್ಪುಗೆ ಇದ್ದರು ಅಂತ. ಹೀಗಾಗಿ ಇನ್ನೂ ಕೃಷ್ಣನ ಅವತಾರವಾಗುವುದಕ್ಕೆ ಪೂರ್ವವಾಗಿಯೇ ದ್ವೈಪಾಯನರು ಕೃಷ್ಣ ಅಂತ ಪ್ರಸಿದ್ಧರಾಗಿದ್ದವರು. ಈ ಕೃಷ್ಣದ್ವೈಪಾಯನರು ಬದರಿಕಾಶ್ರಮಕ್ಕೆ ಹೋಗಿದ್ದಾರೆ, ಅಲ್ಲಿರತಕ್ಕಂಥ ಋಷಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅಲ್ಲಿಯ ತನಕ ನಡೆದಿರತಕ್ಕಂಥ ತಾತ್ವಿಕ ಚಿಂತನೆಗಳನ್ನು ಗಮನಿಸಿ ಸಾಂಖ್ಯ ಗೌತಮ ಇತ್ಯಾದಿ 5 ವಿಧವಾಗಿರತಕ್ಕಂಥ ದರ್ಶನಗಳನ್ನು ತಮ್ಮ ಪೂರ್ವಪಕ್ಷವಾಗಿ ಮಂಡನೆ ಮಾಡಿಕೊಂಡು ಬ್ರಹ್ಮಸೂತ್ರಗಳನ್ನು ವಿರಚನೆ ಮಾಡಿದ್ದಾರೆ ಅನ್ನುವುದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವು. ಈ ಬ್ರಹ್ಮಸೂತ್ರಗಳ ಪ್ರಭಾವ ಎಷ್ಟಿದೆ, ಆ ಬ್ರಹ್ಮಸೂತ್ರಗಳಲ್ಲಿ ಚಿಂತನೆಯಾಗಿರತಕ್ಕಂಥ ವಸ್ತುವನ್ನು ಯಾರ್ಯಾರು ಹೇಗೆ ತಮ್ಮ ತಮ್ಮ ಸಿದ್ಧಾಂತಗಳಿಗೆ ಅಳವಡಿಸಿಕೊಂಡು ಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದನ್ನು ದಿಗ್ದರ್ಶನ ಮಾಡಿದರೆ ಸಾಕು, ಇಡೀ ಭಾರತದ ತಾತ್ವಿಕ ಚರಿತ್ರೆಯ ಬುನಾದಿ ಸಂಪೂರ್ಣವಾಗಿ ಬ್ರಹ್ಮಸೂತ್ರಗಳಲ್ಲಿಯೇ ಇದೆ ಅನ್ನತಕ್ಕಂಥದ್ದು ಮನದಟ್ಟಾಗಿಬಿಡುತ್ತೆ. ತನ್ಮೂಲಕ ಭಾರತದ ತಾತ್ವಿಕ ದರ್ಶನದ ಮೂಲ ದಾರ್ಶನಿಕರು ಈ ಬಾದರಾಯಣರು. ಈ ಬಾದರಾಯಣರು ಅಂದರೆ ಬದರಿಕಾಶ್ರಮದಲ್ಲಿ ಕುಳಿತು ಬ್ರಹ್ಮಸೂತ್ರಗಳನ್ನೇ ವಿರಚನೆ ಮಾಡಿದಂತಹ ಕೃಷ್ಣದ್ವೈಪಾಯನರಿಗೆ ಬಂದಂತಹ ಮತ್ತೊಂದು ಹೆಸರು ಬಾದರಾಯಣರು ಅನ್ನತಕ್ಕಂಥದ್ದು. ದಯಮಾಡಿ ಗಮನಿಸಿ, ತಾತ್ವಿಕ ಕ್ಷೇತ್ರದಲ್ಲಿ ಭಾರತದಲ್ಲಿ 3 ಆಚಾರ್ಯರುಗಳು ಮೂರ್ಧನ್ಯರಾಗಿರತಕ್ಕವರು. ಭಗವತ್ಪಾದರು ಅಂತಲೇ ಪ್ರಸಿದ್ಧರಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರು, ಯತಿರಾಜರು ಅಂತ ಪ್ರಸಿದ್ಧರಾಗಿರತಕ್ಕಂಥ ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಆನಂದ ತೀರ್ಥರು ಅಂತ ಪ್ರಸಿದ್ಧರಾಗಿರತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯರು. ಈ ಆಚಾರ್ಯತ್ರಯರು ಈ ಬ್ರಹ್ಮಸೂತ್ರಗಳನ್ನೇ ಆಧರಿಸಿ ತಮ್ಮ ತಮ್ಮ ಕಾಣ್ಕೆಗಳನ್ನು ಕಂಡುಕೊಂಡು ಅದನ್ನು ಸಾದರಪಡಿಸಿದರು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನಾಪರ, ಇದು ಭಗವತ್ಪಾದರ ಬಹುದೊಡ್ಡ ಅವರ ಪ್ರಮೇಯಗಳನ್ನು ಹೊಂದಿರತಕ್ಕಂತಹ ಸೂತ್ರ. ಈ ಜಗತ್ತಿನ ಇನ್ಯಾವುದೂ ಸತ್ಯ ಅಲ್ಲ ಕಣಪ್ಪ. ಶಾಶ್ವತವಾದ ಸತ್ಯ ಅಂದರೆ ಬ್ರಹ್ಮನ್ ಒಂದೇ. ಈ ಜಗತ್ತು ಅನ್ನತಕ್ಕಂಥದ್ದು ಮಿಥ್ಯೆ. ಮಿಥ್ಯೆ ಅಂದರೆ ಸುಳ್ಳು ಅಂತಲ್ಲ, ಸತ್ಯದಂತೆ ಕಂಡು ಆದರೆ ನಿಜವಾಗಿಯೂ ಸತ್ಯವಾಗಿಲ್ಲದೇ ಇರತಕ್ಕಂಥದ್ದು. ಬಹಳ ಸರಳವಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ನಾವೆಲ್ಲರೂ ಈ ಪ್ರಕೃತಿಯ ಭಾಗವಾಗಿ ಒಂದು 50 ವರ್ಷದಿಂದ ಹೇಗಿದ್ದು ಹಾಗಿದ್ದೀವೇನ್ರಿ, ಅಥವಾ ಇವತ್ತಿದ್ದಾಗ ಒಂದು 10 ವರ್ಷಕ್ಕೆ ಇರೋಕ್ಕಾಗುತ್ತೇನ್ರಿ, ಅಂದರೆ ಬದಲಾವಣೆ ಆಗ್ತಾ ಇರ್ತದೆ ಅಂತ. ಅಂದರೆ ಶಾಶ್ವತವಾದ ಸತ್ಯ ಅಲ್ಲ ಅಂತ. ಈ ಪ್ರಕೃತಿ ಎನ್ನತಕ್ಕಂಥದ್ದು ಮಿಥ್ಯೆ. ಹಾಗೂ ನಮ್ಮಲ್ಲಿ ಇರತಕ್ಕಂಥ ಆತ್ಮ ಅನ್ನತಕ್ಕಂಥದ್ದಕ್ಕೂ ಬ್ರಹ್ಮನಿಗೂ ಏನೂ ವ್ಯತ್ಯಾಸ ಇಲ್ಲ ರೀ. ಈ ಜೀವಾತ್ಮ ಪರಮಾತ್ಮಗಳ ಐಕ್ಯವನ್ನು ಸ್ಥಾಪನೆ ಮಾಡಿ ಆ ಬ್ರಹ್ಮವೇ, ಆ ಪರಬ್ರಹ್ಮವೇ ನಮ್ಮ ದೇಹದ ಒಳಗೆ ಇರತಕ್ಕಂಥ ಜೀವಾತ್ಮ ಅನ್ನತಕ್ಕಂಥದ್ದನ್ನು ಭಗವತ್ಪಾದರು ಹೇಳಬೇಕಾಗಿದ್ದರೆ ಅವ್ರಿಗೆ ಯಾವುದು ಆಧಾರವಾಯಿತು? ಬ್ರಹ್ಮಸೂತ್ರಗಳೇ ಆಧಾರವಾಯಿತು. ಹೀಗಾಗಿ ನಮಗೆ ಸಿಕ್ಕಿರತಕ್ಕಂತಹ ಭಾಷ್ಯಗಳಲ್ಲಿ ಭಗವತ್ಪಾದರು ಬರೆದಿರತಕ್ಕಂಥ ಬ್ರಹ್ಮಸೂತ್ರ ಭಾಷ್ಯವೇ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು. ಹಾಗೂ
ಲಬ್ಧವಾಗಿರತಕ್ಕಂಥದ್ದಲ್ಲಿ ಅದೇ ಮೊಟ್ಟ ಮೊದಲನೇದು ಅಂತ ಹೇಳಬೇಕಾಗತ್ತೆ. ಇನ್ಯಾವುದೋ ಇದೆ ಅಂತ ಹೇಳ್ತಾರೆ, ಆದರೆ ಅದು ಯಾವುದಕ್ಕೂ ಆಧಾರ ಇಲ್ಲ. ಅಷ್ಟೇ ತೀವ್ರವಾಗಿ, ಅಷ್ಟೇ ಪ್ರಮಾಣಭೂತವಾಗಿ, ಅಷ್ಟೇ ಖಾಚಿತ್ಯವಾಗಿ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ಒಂದು ಅರ್ಥದಲ್ಲಿ ಸ್ಥಾಪನೆ ಮಾಡಿದರು, ಹಿಂದಿನವರು ಸ್ಥಾಪನೆ ಮಾಡಿದ್ದರೂ ಅವರಿಂದಾಗಿಯೇ ಅಷ್ಟು ಪ್ರಸಿದ್ಧವಾಗಿದ್ದು. ಶರಣಾಗತಿ ತತ್ವ ಅನ್ನತಕ್ಕಂಥದ್ದನ್ನು ಭಗವದ್ ರಾಮಾನುಜರು ಹೇಳಿದಷ್ಟು ತೀವ್ರವಾಗಿ ಕೊಟ್ಟ ಉದಾಹರಣೆಗಳಲ್ಲಿ ಅವರು ಮಂಡನೆ ಮಾಡಿದಂಥ ರೀತಿಯಲ್ಲಿ ಹಿಂದಿನವರು ಯಾರೂ ಮಾಡಿರೋದಿಲ್ಲ. ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ ವಿನತ ವಿಭವ ವ್ರಾತ ರಕ್ಷೈಕ ದೀಕ್ಷೆ ಶ್ರುತಿಶಿರಸಿ ವಿದೀಪ್ತೆ ಬ್ರಹ್ಮಣಿ ಶ್ರೀನಿವಾಸೇ ಭವತು ಮಮ ಪರಸ್ಮಿನ್ ಶೇಮುಷಿ ಭಕ್ತಿ ರೂಪ. ಅಯ್ಯ, ಯಾವುದನ್ನು ನಾವು ವೇದಾಂತದಲ್ಲಿ ಶ್ರುತಿ ಶಿರಸಿಯಲ್ಲಿ ಶ್ರುತಿಗಳ ಅಂತ್ಯದಲ್ಲಿ ಕಾಣ್ತಾ ಇದ್ದೇವೋ ಆ ಬ್ರಹ್ಮನಂತ ಅದೇ ಶ್ರೀನಿವಾಸ ಸಾಕಾರವಾಗಿರತಕ್ಕಂಥ ದೈವ. ಆತನ ಕರ್ತವ್ಯ ಏನು ಅಂತ ಹೇಳಿದರೆ ಅಖಿಲ ಭುವನ ಜನ್ಮಸ್ಥೇಮ ಭಂಗಾದಿ ಲೀಲೆ. ಈ ಸಕಲ ಜಗತ್ತುಗಳ ಸೃಷ್ಟಿ ಸ್ಥಿತಿ ಲಯ ಇವುಗಳನ್ನು ಮಾಡತಕ್ಕಂಥವನವನು. ಯಾರೇ ಆಗಲಿ ಶರಣಾಗತರಾದರೆ ರಕ್ಷೈಕ ದೀಕ್ಷೆ, ಅವರನ್ನು ರಕ್ಷಿಸ್ತೀನಿ ಅನ್ನತಕ್ಕಂಥ ದೀಕ್ಷೆಯನ್ನು ಹೊಂದಿದ್ದಾನೆ ಆತ. ಈ ಪ್ರಮೇಯವನ್ನು ಶ್ರೀ ರಾಮಾನುಜಾಚಾರ್ಯರು ಮಂಡಿಸಿದ್ದು ಹೇಗೆ, ಯಾವ ಆಧಾರದ ಮೇಲೆ ಮಂಡಿಸಿದರು? ಇದೇ ಬ್ರಹ್ಮಸೂತ್ರಗಳನ್ನು ಆಧರಿಸಿಯೇ ಮಂಡಿಸಿದರು. ಮತ್ತು ವಿಶೇಷವಾಗಿ ಹೇಳಬೇಕಾಗಿದ್ದರೆ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಶ್ರೀಮನ್ನಾರಾಯಣನಿಗಿನ್ನ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡತಕ್ಕಂಥದ್ದು ಮಹಾಲಕ್ಷ್ಮಿ. ಅವರು ಲಕ್ಷ್ಮೀ ಸಹಿತನಾದ ನಾರಾಯಣ ಅಂತಲೇ ಒಪ್ತಕ್ಕಂಥದ್ದು. ಆದ್ದರಿಂದಲೇ ಅದನ್ನು ಶ್ರೀ ವೈಷ್ಣವ ಸಿದ್ಧಾಂತ. ಹೀಗಾಗಿ ಭಗವದ್ ರಾಮಾನುಜರು ಏನು ಮಾಡಿದರು? ಈ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದವರಾದರೂ ಭಗವತ್ಪಾದ ಹೇಳಿದಂತೆ ಬ್ರಹ್ಮಸೂತ್ರ ಭಾಷ್ಯ ಅಂತ ಕರೆಯಲೇ ಇಲ್ಲ, ಶ್ರೀಭಾಷ್ಯ ಅಂತ ಕರೆದುಬಿಟ್ರು. ಅಂದರೆ ಯಾವ ವಿಶಿಷ್ಟಾದ್ವೈತ ಸಿದ್ಧಾಂತದ ಮಂಡನೆಯುಂಟೋ ಅದನ್ನು ಆಧರಿಸಿದ್ದು ಈ ಬ್ರಹ್ಮಸೂತ್ರಗಳಿಂದ. ಇನ್ನು ಮುಂದೆ ಬಂದಂತಹ ಶ್ರೀ ಮಧ್ವಾಚಾರ್ಯರು ಅವರ ದ್ವೈತ ಮತದ ಸ್ಥಾಪನೆ ಪ್ರಚಾರ ಪ್ರಸಾರಗಳಿಗಾಗಿ ಅವರು ಕಂಡುಕೊಂಡಂತಹ ಸತ್ಯಗಳು ಅನ್ನತಕ್ಕಂಥದ್ದನ್ನು ನವರತ್ನಗಳು ಅಂತ ಹೇಳ್ತಾರೆ. ಶ್ರೀಮನ್ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ ಜೀವೋ ಭೇದಗಣ ಹರೇರನುಚರ ನೀಚೋಚ್ಛಭಾವಂಗತ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಅಕ್ಷಾದಿತ್ರಿತಯಂ ಪ್ರಮಾಣಂ ಅಖಿಲಾಂನೈಕ ವೇದ್ಯೋ ಹರಿಹಿ. ಈ 9 ತತ್ವಗಳನ್ನು ಎಲ್ಲಿಂದ ಮಂಡನೆ ಮಾಡಿದ್ವಿ? ಹರಿಹಿ ಪರತರಃ, ಎಲ್ಲದಕ್ಕಿಂತ ಪ್ರಮುಖವಾದ ಹರಿ ಕಣೆಯ. ಈ ಜಗತ್ತು ಅನ್ನತಕ್ಕಂಥದ್ದು ಸತ್ಯ, ಈ ಜೀವಗಳಲ್ಲಿ ಭೇದ ಅನ್ನತಕ್ಕಂಥದ್ದು ಉಂಟು, ಹಾಗೂ ಮುಕ್ತಿ ಎನ್ನತಕ್ಕಂಥದ್ದು ನಮಗೆ ಸುಖವಾಗಿರತಕ್ಕಂಥ ನಿಜವಾದ ಸಂತೋಷ. ಅದು ಎಲ್ಲಿಂದ ಸಿಗುತ್ತೆ? ಭಕ್ತಿಯ ಮೂಲಕ ಸಿಗುತ್ತೆ. ಪ್ರತ್ಯಕ್ಷ ಪ್ರಮಾಣ ಅನುಮಾನ ಅನ್ನತಕ್ಕಂಥ 3 ಪ್ರಮಾಣಗಳು. ಹಿಂದಿನವರು ಹೇಳಿದಂತೆ ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಅನ್ನತಕ್ಕಂಥ ಭೇದ ಇಲ್ಲ. ಪೂರ್ವ ಉತ್ತರ ಮೀಮಾಂಸೆಗಳು ಎಲ್ಲವೂ ಹೇಳತಕ್ಕಂಥದ್ದು ಹರಿಯ ಬಗ್ಗೆ ಮಾತ್ರವೇ ಅಂತ ಹೇಳಿ ಹರಿಸರ್ವೋತ್ತಮತ್ವವನ್ನು ಡಂಗೂರ ಹೊಡೆದರಲ್ಲ. ಈ ಜಗತ್ತು ಸತ್ಯ ಅಂತ ಹೇಳಿದಂತಹ ಶ್ರೀ ರಾಮಾನುಜಾಚಾರ್ಯರ ಮತವನ್ನು ಬೆಂಬಲಿಸಿದಂತೆ ಈ ಜಗತ್ತು ಸತ್ಯ ಅಂತ ಪುನರ್ ಪ್ರತಿಷ್ಠಾಪನೆ ಮಾಡಿದಿರಲ್ಲ. ಅವರ ಆ ಕಾಣಿಕೆಗಳಿಗೆ ಆಧಾರವಾಗಿದ್ಯಾವುದು? ಇದೇ ಬ್ರಹ್ಮಸೂತ್ರಗಳು. ಹೀಗಾಗಿ ನಾವು ಗಮನಿಸ್ತಕ್ಕಂಥ ಅಂಶ ಏನು ಅಂದರೆ, ಇಡೀ ಭಾರತವನ್ನು ತಾತ್ವಿಕ ಕ್ಷೇತ್ರ ಅತ್ಯಂತ ಪ್ರಮುಖವಾಗಿ ಆವರಿಸಿದಂಥದ್ದು ಈ 3 ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ತತ್ವಗಳು. ಈ 3 ದರ್ಶನಗಳು ಆಧರಿಸಿದ್ದು ಬಾದರಾಯಣರಿಂದ, ವೇದವ್ಯಾಸರಿಂದ, ಕೃಷ್ಣದ್ವೈಪಾಯನರಿಂದ. ಹೀಗಾಗಿ ಈ 3 ತತ್ವಗಳ ಮೂಲವೂ ಬಾದರಾಯಣರೇ. ಅದು ಕಾರಣವೇ ಈ 3 ತತ್ವಗಳು ಭಾರತವನ್ನು ಇಡೀ ಸಂಪೂರ್ಣವಾಗಿ ಬಹುಭಾಗ ನಿಯಂತ್ರಣ ಮಾಡ್ತಾ ಇರೋದರಿಂದ ತಾತ್ವಿಕ ಜಗತ್ತಿನಲ್ಲಿ ನಮ್ಮೆಲ್ಲರ ತಾತ್ವಿಕ ಮೀಮಾಂಸೆಯ ಮೂಲ ಶಕ್ತಿ, ಜೀವದ್ರವ, ಆಧಾರ, ಬುನಾದಿ ಅಂತ ಹೇಳಿದರೆ ಅದು ಈ ಬಾದರಾಯಣರು ಕೊಟ್ಟಿರತಕ್ಕಂತಹ ಬ್ರಹ್ಮಸೂತ್ರಗಳಲ್ಲಿ ಅಂತ ನಿರ್ಣಯಿಸಬೇಕಾಗುತ್ತೆ. ಇಷ್ಟೇ ಹೇಳಿಬಿಟ್ರೆ ಬ್ರಹ್ಮಸೂತ್ರಗಳಿಗೆ ನಾವು ಅನ್ಯಾಯ ಮಾಡಿದಂತೆ ಆಗಿಬಿಡುತ್ತೆ.
ನಮ್ಮಲ್ಲಿ ಈ ಮೂರೇ ಅಲ್ಲ, ಅನೇಕಾನೇಕ ತಾತ್ವಿಕ ಚಿಂತನೆಗಳು ನಡೆಯಿತು, ಅನೇಕಾನೇಕ ಭಾಷ್ಯಗಳು ಇದರ ಬಗ್ಗೆ ವಿರಚನೆಯಾಯಿತು. ಆ ಹಿನ್ನೆಲೆಯಲ್ಲಿ ಪ್ರಧಾನವಾದ ಮತ್ತೊಂದಷ್ಟನ್ನು ನಾವು ಗಮನಿಸಿ ಬಿಡಬೇಕು. ಭಾಸ್ಕರಾಚಾರ್ಯರು ಅಂತ ಅವರು ಔಪಾಧಿಕ ಭೇದ ಅನ್ನತಕ್ಕಂಥ ದರ್ಶನವನ್ನು ಮಾಡಿದರು. ಅವರು ತಮ್ಮ ದರ್ಶನವನ್ನು ಮಂಡನೆ ಮಾಡಿದ್ದು ಯಥಾ ಪ್ರಕಾರ ಇದೇ ಬ್ರಹ್ಮಸೂತ್ರಗಳ ಆಧಾರದ ಮೇಲೆ. ಅದಕ್ಕೆ ಭಾಷ್ಯವನ್ನು ಬರದೆ ಯಾದವ ಪ್ರಕಾಶರು ಅಂತ ಬಂದರು. ಅವರು ಸ್ವಾಭಾವಿಕ ಭೇದ ಅನ್ನತಕ್ಕಂಥ ದರ್ಶನವನ್ನು ಮಾಡಿದರು. ಅವರು ತಮ್ಮ ತತ್ವವನ್ನು ಮಂಡನೆ ಮಾಡಿದ್ದು ಇದೇ ಬ್ರಹ್ಮಸೂತ್ರಗಳ ಆಧಾರದ ಮೇಲೆ. ಅನಂತರ ನಿಂಬಾರ್ಕರು ಅನ್ನತಕ್ಕಂಥ ಮಹಾನ್ ಶಕ್ತರು ಬಂದರು ಉತ್ತರ ಭಾರತದ ಕಡೆಯಲ್ಲಿರ್ತಕ್ಕಂಥವ್ರು. ಅವರು ದ್ವೈತಾದ್ವೈತ ಅನ್ನತಕ್ಕಂಥ ಒಂದು ದರ್ಶನವನ್ನು ಮಾಡಿದರು. ಅವರು ಆಧರಿಸಿದ್ದು ಇದೇ ಬ್ರಹ್ಮಸೂತ್ರಗಳನ್ನು. ಅನಂತ ಶ್ರೀಕಂಠಾಚಾರ್ಯರು ಅನ್ನತಕ್ಕಂಥವ್ರು ಬಂದರು. ಅವರು ಶೈವ ವಿಶಿಷ್ಟಾದ್ವೈತವನ್ನು ನೋಡಿದರು. ಅಲ್ಲಿ ಈಶ್ವರನೇ ಪ್ರಧಾನನಾಗಿ, ವಿಶಿಷ್ಟಾದ್ವೈತದಲ್ಲಿ ವಿಷ್ಣು ಪ್ರಧಾನವಾದರೆ ಶೈವ ವಿಶಿಷ್ಟಾದ್ವೈತದಲ್ಲಿ ಈಶ್ವರನೇ ಪ್ರಧಾನನಾಗ್ತಾನೆ. ಅದಕ್ಕೆ ಅವರು ಆಧರಿಸಿದ್ದು ಯಾವುದು? ಇದೇ ಬ್ರಹ್ಮಸೂತ್ರಗಳನ್ನು. ವಲ್ಲಭಾಚಾರ್ಯರು ಬಂದರು, ಶುದ್ಧಾದ್ವೈತ ಅನ್ನತಕ್ಕಂಥ ದರ್ಶನವನ್ನು ಮಾಡಿದರು. ಆ ದರ್ಶನಕ್ಕೆ ಆಧರಿಸಿದ್ದು ಯಾವುದು? ಇದೇ ಬ್ರಹ್ಮಸೂತ್ರಗಳನ್ನು. ಇಷ್ಟೇ, ಈ ನಾನು 8 ಹೇಳಿದ್ದೇನೆ. ಇಷ್ಟೇ ಅಲ್ಲದೆ ಹಲವಾರು ಬ್ರಹ್ಮಸೂತ್ರಗಳ ಭಾಷ್ಯಗಳು ನಮಗೆ ದಕ್ಕಿವೆ. ಯಾರೇ ಹೇಳಿದಾಗೆ ಭಗವತ್ಪಾದರು ಶ್ರೀ ಶಂಕರಾಚಾರ್ಯರಿಂದ ಆರಂಭಗೊಂಡು ಇಲ್ಲಿಯ ತನಕ ಹಲವಾರು ಭಾಷ್ಯಗಳಿವೆ. ಈ ಎಲ್ಲ ಭಾಷ್ಯಗಳು ಅಂದರೆ ಅನೇಕಾನೇಕ ಭಾಷ್ಯಗಳು ಈ ಬ್ರಹ್ಮಸೂತ್ರಗಳನ್ನು ಅವಲಂಬಿಸಿವೆ ಅಂತ ಇದ್ದಾಗೇ ಆ ಬ್ರಹ್ಮಸೂತ್ರಗಳ ಮಹತ್ವ ಗೊತ್ತಾಗುತ್ತೆ. ಆ ಬ್ರಹ್ಮಸೂತ್ರಗಳನ್ನು ಕೊಟ್ಟಂತಹ ಆ ಮಹಾನ್ ಮನೀಷಿ ಬಾದರಾಯಣರ ವೈಶಿಷ್ಟ್ಯ, ಆ ಕೃಷ್ಣದ್ವೈಪಾಯನರ ಶಕ್ತಿ, ಇವುಗಳ ದರ್ಶನ ನಮಗೆ ಆಗುತ್ತೆ. ಇಷ್ಟನ್ನು ಹೇಳ್ತಾ ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಹೇಗೆ ಈ ಬಾದರಾಯಣರಿಗೆ ವ್ಯಾಸ ಅನ್ನತಕ್ಕಂಥ ಶಬ್ದ ಬಂತು ಅನ್ನತಕ್ಕಂಥದ್ದನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭಮಸ್ತು.